ಹಕ್ಕುಗಳಲ್ಲಿ ಮೂರು ವಿಧ: ನಾಗರಿಕ ಹಕ್ಕು, ರಾಜಕೀಯ ಹಕ್ಕು, ಆರ್ಥಿಕ ಹಕ್ಕು. ನಾಗರಿಕ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳ ಸ್ಥಾಪಿಸುವ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು. ರಾಜಕೀಯ ಹಕ್ಕುಗಳು: ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ಉದ್ಯೋಗದ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ದೂರು ನೀಡುವ ಹಕ್ಕು. ಆರ್ಥಿಕ ಹಕ್ಕುಗಳು: ಆಸ್ತಿಯ ಹಕ್ಕು, ಒಪ್ಪಂದದ ಹಕ್ಕು, ಉದ್ಯೋಗದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು, ಬೌದ್ಧಿಕ ಸುಭದ್ರತೆಯ ಹಕ್ಕು. ನಾಗರಿಕ ಹಕ್ಕುಗಳನ್ನು ಎಕ್ಸ್ಪ್ಲೇನ್ ಮಾಡಿ. ಜೀವಿಸುವ ಹಕ್ಕು ಎಷ್ಟು ಬರುತ್ತೋ ಅಷ್ಟು ಹೇಳಪ್ಪ. ಜೀವಿಸುವ ಹಕ್ಕು. ಅದಕ್ಕಿಂತ ಮುಂಚೆ ಈ ನಾಗರಿಕ ಹಕ್ಕು ಅಂದ್ರೆ ಏನು? ಬರ್ಕೊಂಡಿದ್ದೀರಿ ನೋಡ್ರಿ, ಹೇಳ್ರಿ. ವ್ಯಕ್ತಿ ಉತ್ತಮ ವ್ಯಕ್ತಿ ತನ್ನ ಉತ್ತಮ ನಾಗರಿಕ ಜೀವನವನ್ನು ನಡೆಸಲು ಸಹಾಯಕವಾದಂಥ ಹಕ್ಕುಗಳನ್ನು ಏನಂತಾರೆ? ನಾಗರಿಕ ಹಕ್ಕುಗಳು ಅಂತಾರೆ. ಇನ್ನು ರಾಜಕೀಯ ಹಕ್ಕು ಅಂತ ಯಾವುದನ್ನು ಕರೀತಾರೆ? ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಅವಕಾಶ ನೀಡುವುದೇ ರಾಜಕೀಯ ಹಕ್ಕು. ಆರ್ಥಿಕ ಹಕ್ಕುಗಳು ಅಂದ್ರೆ ಏನು? ವ್ಯಕ್ತಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳುವ ಸಹಾಯಕವಾದ ಹಕ್ಕನ್ನೇ ಆರ್ಥಿಕ ಹಕ್ಕು ಅನ್ನುವರು. ಈಗ ನಾಗರಿಕ ಹಕ್ಕುಗಳಲ್ಲಿ ಮೊದಲನೆಯ ಹಕ್ಕು ಯಾವುದು? ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು ನಿನಗೆ ಇದೆಯೇ? ಇದೆಯಾ? ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆಂದರೆ ಸಾವು ತನ್ನಷ್ಟಕ್ಕೆ ತಾನೇ ಬರುವವರೆಗೆ ಬದುಕುಳಿಯುವ ಹಕ್ಕನ್ನು ಹೊಂದಿದ್ದಾನೆ. ಇದನ್ನೇ ನಾವು ಜೀವಿಸುವ ಹಕ್ಕು ಅಂತೇಳಿ ಕರಿತೀವಿ. ಇನ್ನು ಎರಡನೇದು ಕುಟುಂಬದ ಹಕ್ಕು. ಕುಟುಂಬದ ಹಕ್ಕು ಅಂದ್ರೆ ಏನಪ್ಪ? ತಮ್ಮ ಇಷ್ಟಪಟ್ಟ ಜೊತೆಯವರಲ್ಲಿ ವಿವಾಹ ಆಗಿ ಅವರೊಂದಿಗೆ ಜೀವನವನ್ನು ನಡೆಸುವುದೇ ಕುಟುಂಬದ ಹಕ್ಕು. ಕುಟುಂಬವನ್ನು ರಚನೆ ಮಾಡಿಕೊಳ್ಳುವ, ಮಕ್ಕಳನ್ನು ಮಾಡಿಕೊಳ್ಳುವ, ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗುವ ಹಕ್ಕನ್ನು ನಾವೇನಂತ ಕರಿತೀವಿ? ಕುಟುಂಬದ ಹಕ್ಕು ಅಂತೇಳಿ ಕರಿತೀವಿ. ಇನ್ನು ಸ್ವಾತಂತ್ರ್ಯದ ಹಕ್ಕು ಅಂದ್ರೇನು? ಸ್ವಾತಂತ್ರ್ಯ ಅಂದ್ರೇನು? ವ್ಯಕ್ತಿ, ಗಲಾಟೆ ಮಾಡಬೇಡ್ರಿ ಸುಮ್ಮನೆ, ವ್ಯಕ್ತಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ಬದುಕುವ ಸ್ವಾತಂತ್ರ್ಯವನ್ನೇ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಕರೀತಾರೆ. ತನಗೆ ಇಷ್ಟಪಟ್ಟಂತೆ ಒಬ್ಬ ವ್ಯಕ್ತಿ ತಾನು ಇಷ್ಟಪಟ್ಟಂತೆ ಬದುಕುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು. ಇನ್ನು ಸಮಾನತೆಯ ಹಕ್ಕು ಅಂದ್ರೇನು? ವ್ಯಕ್ತಿಗಳಿಗೆ ಉದ್ಯೋಗಗಳು. ಸಮಾಜದಲ್ಲಿ ಇತರರಿಗಿರುವ ಎಲ್ಲ ಅವಕಾಶಗಳು ನನಗೂ ಇರಬೇಕು. ಸಮಾಜದಲ್ಲಿ ಇತರರಿಗೆ ಇರುವ ಎಲ್ಲ ಅವಕಾಶಗಳು, ಎಲ್ಲ ಸೌಲಭ್ಯಗಳು ನನಗೂ ಸಿಗುವಂತಿದ್ದರೆ ಅದು ಸಮಾನತೆ. ಹಾಗೆ ನಾನು ಯಾರಿಗೂ ಮೇಲಲ್ಲದ, ಯಾರಿಗೂ ಕೀಳಲ್ಲದ ಬದುಕನ್ನು ನಡೆಸಲಿಕ್ಕೆ ನಮಗೆ ಅವಕಾಶಗಳಿದ್ದಾವೆ. ಅದನ್ನೇ ಸಮಾನತೆಯ ಹಕ್ಕು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಇರೋದು ಯಾವುದು? ಏನಂಗಂದ್ರೆ ಮಾತಾಡುವ ಹಕ್ಕು. ಮತ್ತೆ ಏನದು? ಅದಕ್ಕೆ ಎಕ್ಸ್ಪ್ಲೇನ್ ಮಾಡು. ನಾವು ಇಷ್ಟಪಡುವವರ ಜೊತೆಗೆ ನಮ್ಮ ವಿಚಾರಗಳನ್ನು ಮಾತನಾಡುವ, ಅಭಿವ್ಯಕ್ತಗೊಳಿಸುವ ಹಕ್ಕು ನಮಗೆ ಇದೆ. ಅದನ್ನೇ ನಾವೇನಂತ ಕರಿತೀವಿ? ವಾಕ್ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಇರೋದು ಶಿಕ್ಷಣದ ಹಕ್ಕು. ಮಾತಾಡು. ಶಿಕ್ಷಣದ ಹಕ್ಕು ಅಂದರೆ ನಿಮಗೆ ಕಲೀಲಿಕ್ಕೆ ಅವಕಾಶಗಳಿದ್ದಾವ? ಅಕ್ಷರ ಜ್ಞಾನವನ್ನು ಹೊಂದಲಿಕ್ಕೆ ಅವಕಾಶ ಇದ್ದಾವೆ. ವಿಚಾರಗಳನ್ನು ತಿಳಿದುಕೊಳ್ಳುವ, ಅದರ ಮುಖಾಂತರ ನಿಮ್ಮ ಜ್ಞಾನವನ್ನು ಉತ್ತಮಪಡಿಸಿಕೊಳ್ಳುವ
ಎಲ್ಲ ಹಕ್ಕುಗಳು ನಿಮಗೆ ಇದ್ದಾವೆ. ಅವುಗಳನ್ನೇ ಏನಂತ ಕರಿತೀವಿ? ಶಿಕ್ಷಣದ ಹಕ್ಕು ಅಂತೇಳಿ ಕರಿತೀವಿ. ಇನ್ನು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು. ಸಂಘ ಸಂಸ್ಥೆಗಳ ಸ್ಥಾಪಿಸುವ ಹಕ್ಕು. ಮಾನವ ಸಮಾಜ ಜೀವಿಯಾಗಿರುವುದರಿಂದ ಅವನ ಬೇಡಿಕೆಗಳನ್ನು, ಆಶಯ ಅನೇಕ, ಅವುಗಳನ್ನು ಈಡೇರಿಸಿಕೊಳ್ಳಲು ಅಷ್ಟು ಜೋರಾಗಿ ಎಲ್ಲಿ ಹೋಗಿ ಗಡ ಅರ್ಜೆಂಟ್ ನಿಧಾನ ಕೇಳು, ಅರ್ಥ ಆಗಂಗೆ. ಮಾನವ ಸಮಾಜ ಜೀವಿಯಾಗಿರುವುದರಿಂದ ಅವನ ಬೇಡಿಕೆಗಳ, ಆಸೆಗಳು ಅನೇಕ, ಅವುಗಳನ್ನು ಈಡೇರಿಸಿಕೊಳ್ಳಲು ಸಲುವಾಗಿ ಆತ ಅನೇಕ ರೀತಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುತ್ತಾನೆ. ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಈ ಹಕ್ಕು ಪ್ರತಿಯೊಬ್ಬ ಪೌರನು ತನ್ನ ಅನಿಸಿಕೊಳ್ಳುವ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸುವ ಅಧಿಕಾರವೇ ನೀಡಿದೆ. ಈ ಹಕ್ಕಿನ ಮುಖ್ಯಾಂತರ ಆದರ್ಶ ಸರ್ಕಾರದ ಆಡಳಿತವನ್ನು ಟೀಕಿಸುವ, ವಿರೋಧಿಸುವ ಮೂಲಕ ಸರ್ಕಾರವನ್ನು ಸರಿದಾರಿಗೆ ತರಬಹುದಾಗಿದೆ. ಧಾರ್ಮಿಕ ಹಕ್ಕು. ಜಾತ್ಯತೀತ ರಾಷ್ಟ್ರಗಳಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನಗೆ ಇಷ್ಟವಾದ ಧರ್ಮವನ್ನು ಅವಲಂಬಿಸುವ, ಪೂಜಿಸುವ, ಪ್ರಚಾರ ಮಾಡುವ, ಧಾರ್ಮಿಕ ಗ್ರಂಥಗಳನ್ನು ಪ್ರಕಟಿಸುವ ಸ್ವಾತಂತ್ರ್ಯವನ್ನು ಧಾರ್ಮಿಕ ಹಕ್ಕಾಗಿದೆ. ರಾಜಕೀಯ ಹಕ್ಕು. ಸರ್ವೇಸಾಮಾನ್ಯವಾಗಿ ಪ್ರಜಾಪ್ರಭುತ್ವದ ರಾಷ್ಟ್ರ ತಮ್ಮ ಪೌರರಿಗೆ ನೀಡುವ ಹಕ್ಕುಗಳಾಗಿದೆ. ಮತದಾನದ ಹಕ್ಕು. ಪ್ರಜಾಪ್ರಭುತ್ವದ ಸರ್ಕಾರದ ವ್ಯವಸ್ಥೆಯಲ್ಲಿ ಅತ್ಯಂತ ಪವಿತ್ರವಾದ ಹಕ್ಕು ಮತದಾನದ ಹಕ್ಕು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು. ಪ್ರತಿಯೊಬ್ಬ ಪೌರನು ಪ್ರಜಾಪ್ರಭುತ್ವವನ್ನು ವ್ಯಕ್ತಿಯಲ್ಲಿನ ವಿವಿಧ ಚುನಾವಣೇತರ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಸಾರ್ವಜನಿಕ ಉದ್ಯೋಗಗಳ ಹಕ್ಕು. ಈ ಹಕ್ಕು ಎಲ್ಲ ವರ್ಗದ ಪ್ರಜೆಗಳಿಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ. ಜಾತಿ, ಮತ, ಪಂಥ, ಲಿಂಗ, ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಅರ್ಹತೆ ಅನುಗುಣವಾಗಿ ಸರ್ಕಾರ ಹುದ್ದೆಯನ್ನು ಪಡೆಯಬಹುದಾಗಿದೆ. ಸರ್ಕಾರವನ್ನು ಟೀಕಿಸುವ ಹಕ್ಕು. ಪ್ರಜಾಪ್ರಭುತ್ವದ ಸರ್ಕಾರ ವ್ಯವಸ್ಥೆಯಲ್ಲಿನ ಪ್ರಜೆಗಳು ಹೊಂದಿರುವ ಹಕ್ಕಾಗಿದೆ. ಪ್ರಜೆಗಳ ಒಪ್ಪಿಗೆ ಮತ್ತು ಟೀಕೆಯ ಆಧಾರದ ಮೇಲೆ ಸ್ಥಾಪಿತವಾಗುವ ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳ ಹಿತಾಸಕ್ತಿಯ ವಿರುದ್ಧವಾಗಿ ನಡೆದುಕೊಂಡಾಗ ಪ್ರಜೆಗಳು ಸರ್ಕಾರ ಕ್ರಮವನ್ನು ಟೀಕಿಸಿ ಸರಿಯಾದ ರೀತಿಯಲ್ಲಿ ನಡೆಸುವಂತೆ ಬಹುದಾದ ಹಕ್ಕಾಗಿದೆ. ದೂರು ನೀಡುವ ಹಕ್ಕು. ಪ್ರಜೆಗಳ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳುವ ಅವಕಾಶ ಮಾಡಿಕೊಡುತ್ತದೆ. ಈ ಹಕ್ಕು ಸರ್ಕಾರದ ಆಡಳಿತ ವ್ಯವಸ್ಥೆ ಚುರುಕಾಗಿ ಪ್ರಜೆಗಳ ಹಿತರಕ್ಷಣೆಗೆ ಸಿದ್ಧವಾಗಿರುವಂತೆ ಮಾಡುತ್ತದೆ. ಆರ್ಥಿಕ ಹಕ್ಕು. ಹಸಿವು, ದಾರಿದ್ರ್ಯ ಮತ್ತು ನಿರುದ್ಯೋಗದ ಭಯದಿಂದ ಮುಕ್ತವಾಗಿರುವುದೇ ಆರ್ಥಿಕ ಸ್ವಾತಂತ್ರ್ಯ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನೋಪಾಯಕ್ಕೆ ಬೇಕಾದ ಭದ್ರತೆ ಮತ್ತು ಅವಕಾಶಗಳಿಗಾಗಿ ಉದ್ಯೋಗವನ್ನು ಪಡೆದು ತನ್ನ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ಉಡುಪು ಮತ್ತು ವಸತಿಯನ್ನು ಪೂರೈಸಿಕೊಳ್ಳುತ್ತಾನೆ. ಆಸಕ್ತಿಯ ಹಕ್ಕು. ಪ್ರತಿಯೊಬ್ಬ ಪ್ರಜೆಯ ಆಸ್ತಿಯನ್ನು ಸಂಪಾದಿಸುವ, ಪರಭಾರೆ ಮಾಡುವ, ದಾನ ಮಾಡುವ ಸ್ವಾತಂತ್ರ್ಯವನ್ನು ನೀಡುವ ಹಕ್ಕಾಗಿದೆ. ಒಪ್ಪಂದ ಹಕ್ಕು. ಪ್ರತಿಯೊಬ್ಬ ಪ್ರಜೆಯು ಮುಕ್ತವಾಗಿ ತನ್ನ ವ್ಯಾಪಾರ ಮತ್ತು ವ್ಯವಹಾರಗಳ ಅಭಿವೃದ್ಧಿಗಾಗಿ ಕಾನೂನುಬದ್ಧವಾಗಿ ಇತರರೊಡನೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಉದ್ಯೋಗ ಹಕ್ಕು. ಈ ಹಕ್ಕು ಕಮ್ಯುನಿಸ್ಟ್ ಅಥವಾ ಸರ್ವಸಾಮರ್ಥ್ಯವಾದಿ ರಾಷ್ಟ್ರಗಳಲ್ಲಿ ಮಾಹಿತಿ ನೀಡಲಾಗುತ್ತದೆ. ಪ್ರತಿಯೊಬ್ಬ ಅವರ ಅರ್ಹತೆಗೆ ಮತ್ತು ಅವರ ಇಚ್ಛೆಗೆ ಅನುಗುಣವಾದ ಉದ್ಯೋಗವನ್ನು ಹೊಂದಿರುವ ಮೂಲಕ ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಜೀವನ ನಡೆಸಲು ಅವಕಾಶ ಮಾಡಿಕೊಡುತ್ತದೆ. ವಿಹಾರ ಮತ್ತು ವಿಶ್ರಾಂತಿಯ ಹಕ್ಕು. ಈ ಹಕ್ಕು ಪ್ರತಿಯೊಬ್ಬ ಕ್ರಿಯಾಶೀಲತೆ, ದಕ್ಷತೆ ಮತ್ತು ಸಾಮರ್ಥ್ಯವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ
ಹೆಚ್ಚಿಸುತ್ತದೆ ಹಾಗೂ ಇವರ ಕಾರ್ಯಗಳಲ್ಲಿ ಆಸಕ್ತಿ ಮೂಡಿಸುತ್ತದೆ. ಆದ್ದರಿಂದ ಈ ವಿಧದ ರಾಷ್ಟ್ರಗಳು ವಿಧದ ಉದ್ಯೋಗಗಳಲ್ಲಿ ತೊಡಗಿರುವವರಿಗೆ ಕೆಲಸದ ವೇಳೆಯನ್ನು ನಿಗದಿಪಡಿಸಿದೆ. ಭೌತಿಕ ಸುಭದ್ರತೆ ಹಕ್ಕು ಆಧುನಿಕ ಕಲ್ಯಾಣ ರಾಜ್ಯಗಳು ಪ್ರಜೆಗಳು ಯೋಗಕ್ಷೇಮಕ್ಕಾಗಿ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಅಶಕ್ತರಿಗೆ ನೆರವು ನೀಡುವ ವಿವಿಧ ರೀತಿಯ ಸಹಾಯವನ್ನು ಮಾಡುತ್ತದೆ. ಈಗ ಹಕ್ಕುಗಳಲ್ಲಿ ಮುಖ್ಯವಾಗಿ 3 ರೀತಿಯ ಹಕ್ಕುಗಳು ಇದ್ದಾವೆ. 3 ರೀತಿಯ ಹಕ್ಕುಗಳು ಬೋರ್ಡಿನ ಮೇಲಲ್ಲಿ ಬರೆದಿದೆ. ಯಾವುವು 3 ರೀತಿಯ ಹಕ್ಕುಗಳು ಯಾವುವು? ರಾಜಕೀಯ ಹಕ್ಕು, ಆರ್ಥಿಕ ಹಕ್ಕು. ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಆರ್ಥಿಕ ಹಕ್ಕುಗಳು. ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಅಂತೇಳಿ ಕರಿತೀವಿ. ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಲು ಅವಕಾಶವನ್ನು ನೀಡತಕ್ಕಂಥ ಹಕ್ಕುಗಳನ್ನು ರಾಜಕೀಯ ಹಕ್ಕುಗಳು ಅಂತೇಳಿ ಕರಿತೀವಿ. ಇನ್ನು ವ್ಯಕ್ತಿ ತನ್ನ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳಲು ಸಹಾಯಕವಾಗತಕ್ಕಂಥ ಹಕ್ಕುಗಳನ್ನು ಆರ್ಥಿಕ ಹಕ್ಕುಗಳು ಅಂತೇಳಿ ಕರಿತೀವಿ. ಹೀಗೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲು ಇರುವ ಮುಕ್ತ ಅವಕಾಶಗಳನ್ನು ಅಥವಾ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳಲು ಇರುವ ವಾತಾವರಣಗಳನ್ನು ಹಕ್ಕುಗಳು ಅಂತಲೂ ಕೂಡ ಕರೆಯಲಾಗ್ತದೆ. ಇಷ್ಟು ಹಕ್ಕುಗಳ ವಿಧಗಳು ಆಗಿರ್ತವೆ. ಇಲ್ಲಿ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರಿಬೇಕಾದ್ರೆ ಇದೇ ಥರ ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ. ಆನ್ಸರ್ ಪೇಪರ್ ಅಗಲ ಇರ್ತದೆ. ಮೇಲೆ ಹಕ್ಕುಗಳು ಅಂತ ಬರೀರಿ. ಒಂದು ಉದ್ದನೆಯ ಗೀಟನ್ನು ಎಳೆದು 3 ಭಾಗವನ್ನು ಮಾಡಿ ಆರೋ ಮಾರ್ಕನ್ನು ಹಾಕಿ ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಆರ್ಥಿಕ ಹಕ್ಕುಗಳು ಅಂತೇಳಿ ಬರೀರಿ. ನಿಮಗೆ ಎಷ್ಟು ನೆನಪಿಟ್ಕೊಂಡಿರ್ತೀರಲ್ಲ ಅವಷ್ಟು ಹಕ್ಕುಗಳನ್ನು ಮೊದಲೊಂದು ಸಲ ಈ ಥರ ಪಟ್ಟಿ ಥರ ಬರೆದು ಬಿಡ್ರಿ. ಪಟ್ಟಿ ಥರ ಬರೆದಾದ ಮೇಲೆ ಪ್ರತಿಯೊಂದನ್ನು ಮತ್ತೆ ಹೆಡ್ಲೈನ್ ಮಾಡ್ಕೊಳ್ಳಿ. ಈಗ ಜೀವಿಸುವ ಹಕ್ಕನ್ನು ಮಾಡ್ಕೊಂಡ್ರಿ ಅಥವಾ ಮತದಾನದ ಹಕ್ಕನ್ನು ಹೆಡ್ಲೈನ್ ಆಗಿ ಮಾಡ್ಕೊಂಡ್ರಿ. ಈ ಹೆಡ್ಲೈನ್ ಆಗಿ ಮತದಾನದ ಹಕ್ಕನ್ನು ಮಾಡಿಕೊಂಡ ಕೂಡಲೇ ಪ್ರತಿಯೊಬ್ಬ ಪೌರನೂ ಕೂಡ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಮತಗಟ್ಟೆಗೆ ಹೋಗಿ ಮುಂದಿನ 5 ವರ್ಷಗಳ ಆಡಳಿತಗಾರ ಯಾರಾಗಬೇಕು, ನನ್ನ ನೆಚ್ಚಿನ ಆಡಳಿತಗಾರ ಯಾರಾಗಬೇಕು ಎಂದು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ, ಅಂದರೆ ಮತದಾನವನ್ನು ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಇದನ್ನೇ ಮತದಾನದ ಹಕ್ಕು ಅಂತೇಳಿ ಕರೀತಾರೆ. ಭಾಳ ಸುಲಭವಾಗಿದ್ದಾವೆ ಇವೆಲ್ಲ. ಮತದಾನ ಮಾಡೋದು, ಅದಾದಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಅಂತ ಇದೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾರು ಬೇಕಾದರೂ ಸ್ಪರ್ಧೆಯನ್ನು ಹೂಡಬಹುದು, ಸ್ಪರ್ಧೆಯನ್ನು ಒಡ್ಡಬಹುದು. ಅರ್ಹತೆಗಳನ್ನು ಹೊಂದಿದರೆ ಸಾಕು. ಅಂದರೆ ಈಗ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ನಡೆಸ್ತೀವಿ ಅನ್ನೋದಾದರೆ 30 ವರ್ಷಗಳ ವಯಸ್ಸಾಗಿರಬೇಕು, ಕನಿಷ್ಠ 30 ವರ್ಷಗಳ ವಯಸ್ಸಾಗಿರಬೇಕು, ಹುಚ್ಚ ಅಥವಾ ದಿವಾಳಿಯಾಗಿರಬಾರದು, ಕ್ರಿಮಿನಲ್ ಅಪರಾಧಗಳಿಗೆ ಒಳಗಾಗಿರಬಾರದು ಮತ್ತು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಅಂಥೇಳಿ ನಮ್ಮ ಸಂವಿಧಾನ ಕೆಲವೊಂದಿಷ್ಟು ಅರ್ಹತೆಗಳನ್ನು ನಿಗದಿ ಮಾಡಿದೆ. ಆ ಅರ್ಹತೆಗಳನ್ನು ಹೊಂದಿರುವ ಯಾರೇ ಆಗಲಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಹಕ್ಕನ್ನು ನಾವು ಹೊಂದಿದ್ದೇವೆ. ಇನ್ನು ಸಾರ್ವಜನಿಕ ಉದ್ಯೋಗದ ಹಕ್ಕು, ಅರ್ಹತೆಯನ್ನು ಹೊಂದಿ ನಾವು ಪರೀಕ್ಷೆಗಳನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಗಳಿಸಿ ಮತ್ತು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆಯನ್ನು ಹೊಂದಿ ನಾವು ಸರ್ಕಾರಿ ಹುದ್ದೆಯನ್ನು ಹೊಂದಲಿಕ್ಕೆ ಅವಕಾಶಗಳು ನಮಗೆ ಇದ್ದಾವೆ. ಅದನ್ನೇ ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತೇಳಿ ಕರೀತಾರೆ. ಇನ್ನು ಸರ್ಕಾರವನ್ನು ಟೀಕಿಸುವ ಹಕ್ಕು ಅಂತೇಳಿ ಬರ್ಕೊಳ್ಳಿ. ಸರ್ಕಾರವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ಮೆಚ್ಚುಗೆಯ ಮಾತನಾಡುವ, ಸರ್ಕಾರವು ಒಂದು ವೇಳೆ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರೆ, ಕೆಟ್ಟ ಕಾನೂನುಗಳನ್ನು ಮಾಡುತ್ತಿದ್ದರೆ ಅವುಗಳನ್ನು ಟೀಕಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಈ ಸರ್ಕಾರ ಏನಪ್ಪ ಬರೀ ಇಂಥದ್ದೇ ಮಾಡ್ಕೊಂತ ಹೋಗ್ತಾ ಇದೆ, ನಮ್ಮ ರಾಜ್ಯವನ್ನು ಮಾರಿಬಿಡ್ತಾರೆ ಇವರು, ನಮ್ಮ ದೇಶವನ್ನು ಮಾರಿಬಿಡ್ತಾರೆ ಇವರು ಅಂತೇಳಿ ಆ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದನ್ನೇ ಸರ್ಕಾರವನ್ನು ಟೀಕಿಸುವ ಹಕ್ಕು. ಇನ್ನು ದೂರು ನೀಡುವ ಹಕ್ಕು,
ನಮಗೆ ಏನಾದರೂ ಸೌಲಭ್ಯಗಳು ಬೇಕಾಗಿದ್ದರೆ ಸರ್ಕಾರದ ಯಾವುದೇ ಇಲಾಖೆಗೆ ದೂರು ನೀಡುವ ಮುಖಾಂತರ ಅಥವಾ ನಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೋಸ್ಕರ ಅಥವಾ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಯಾರಾದರೂ ಅಡ್ಡಿ ಆತಂಕಗಳನ್ನು ಮಾಡುತ್ತಿದ್ದರೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡುವ, ಅದರ ಮುಖಾಂತರ ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳುವ ಮತ್ತು ನಾವು ಸರಿಯಾದ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಹಕ್ಕು ದೂರು ನೀಡುವ ಹಕ್ಕಾಗಿರ್ತದೆ. ಹೀಗೆ ಒಂದೊಂದನ್ನೇ ಹೆಡ್ಲೈನ್ ಮಾಡಿಕೊಳ್ಳ್ರಿ. 1-2 ಲೈನ್ ಬರೆಯೋದೇನು ಭಾಳಷ್ಟು ಕಷ್ಟದ ಕೆಲಸ ಏನಲ್ಲ. ಅದರ ಮುಖಾಂತರ ನೀವು ಈ ರೀತಿ ಬರೆದ್ರೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ.